ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವಿಕಾರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಪ್ರಮುಖವಾಗಿ ಇವೆರಡು ನಕ್ಷತ್ರಗಳನ್ನು ನೋಡ್ತೀವಿ. ಇವೆರಡೂ ನಕ್ಷತ್ರದವ್ರಿಗೆ 80% ವೈವಾಹಿಕ ಜೀವನ ಸಮಸ್ಯೆ ಇದ್ದೇ ಇರ್ತದೆ. ಶತ್ರುಬಾಧೆಗಳಾಗಿರ್ಬೋದು, ಕಿರಿಕಿರಿಗಳಾಗಿರ್ಬೋದು, ಅನಾರೋಗ್ಯವಾಗಿರ್ಬೋದು, ಯಾವುದೇ ವಿಚಾರಗಳಲ್ಲಿ ಮ್ಯಾಕ್ಸಿಮಮ್ ಸಮಸ್ಯೆ ಇರುತ್ತೆ. ಹಂಗೆ ನೆಗೆಟಿವ್ಸ್ ಜೊತೆಗೆ ಪಾಸಿಟಿವ್ನೂ ಇದ್ದೇ ಇರ್ತದೆ. ನಾನು ಯಾಕೆ ಇವೆರಡು ನಕ್ಷತ್ರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದಾಗ, ಈ ನಕ್ಷತ್ರಗಳಲ್ಲಿ ಪ್ರತಿಶತ 80% ಸಮಸ್ಯೆಗಳು ಕಂಡುಬರ್ತದೆ. ಮೃಗಶಿರ ನಕ್ಷತ್ರವನ್ನು ಹೊರತುಪಡಿಸಿ ಆರಿದ್ರ ನಕ್ಷತ್ರ ಸ್ವಲ್ಪ ಮಟ್ಟಿಗೆ ಅವರ ವೈವಾಹಿಕ ಜೀವನ ಪ್ರತಿಶತ 80% ಸಮಸ್ಯೆ ಕೊಡುತ್ತೆ. ಅವೇ ಆರಿದ್ರ ಮತ್ತು ಮೃಗಶಿರ ನಕ್ಷತ್ರ. ಮೃಗಶಿರ ನಕ್ಷತ್ರದಲ್ಲಿ ಮೊದಲು ತಗೋಬೇಕಾದ್ರೆ ವೃಷಭ ರಾಶಿಯಲ್ಲಿ ಬರ್ತಕ್ಕಂಥ ಮೃಗಶಿರ ನಕ್ಷತ್ರ, ಅದೇ ಮಿಥುನ ರಾಶಿಗೆ ಹೋದಾಗ ಅಲ್ಲಿ ಸ್ವಲ್ಪ ಎಫೆಕ್ಟ್ ಕಡಿಮೆ ಆಗ್ಬೋದು. ಬಟ್ ಮೃಗಶಿರ ನಕ್ಷತ್ರ ವೃಷಭ ರಾಶಿಯಲ್ಲಿರ್ತಕ್ಕಂಥ ಮೃಗಶಿರ ನಕ್ಷತ್ರದಲ್ಲಿ ಪ್ರತಿಶತ 70% ವೈವಾಹಿಕ ಜೀವನ ಸಮಸ್ಯೆ ಇರುತ್ತೆ. ಆರಿದ್ರ ನಕ್ಷತ್ರ 90% ವೈವಾಹಿಕ ಜೀವನ ಸಮಸ್ಯೆ ಇದ್ದೇ ಇರ್ತದೆ. ಕಾರಣಗಳೇನು? ಕ್ವಶ್ಚನ್ ಮಾರ್ಕ್. ನಾನು ಹಲವಾರು ರೀತಿಯಲ್ಲಿ ಮಾಡಿದ್ದೇನೆ, ಮತ್ತೆ ರಿಪೀಟ್ ಮಾಡ್ತಿದ್ದೇನೆ. ಯಾರು ಆರಿದ್ರ ನಕ್ಷತ್ರದಲ್ಲಿ ಜೀವನವಾಗಿ ನಡೆಸ್ತಾ ಇದ್ದೀರೋ, ಯಾರು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ, ಅಟ್ಲೀಸ್ಟ್ ಈಗಲಿಂದ ಸರಿ ಮಾಡ್ಕೊಳ್ತಾ ಬನ್ನಿ. ಆಗೋಗಿರ್ತಕ್ಕಂಥದ್ದನ್ನು ಬಿಟ್ಟು ಈ ಮುಂದೆ ಆದರೂ ಸರಿ ಮಾಡ್ಕೊಳ್ತಾ ಬಂದರೆ ಸ್ವಲ್ಪ ಮಟ್ಟಿಗೆ ಕರ್ಮಫಲ ಹೋಗ್ಲಾಡಿಸ್ಲಿಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಸ್ವಲ್ಪ ಉಪಶಮನವನ್ನಾದರೂ ಮಾಡ್ಕೋಬೋದು. ನಮ್ಮ ಜೀವನ ಈ ರೀತಿ ಇದೆ ಎಂದಾಗ ಅಟ್ಲೀಸ್ಟ್ ಬದಲಾವಣೆ ಮಾಡ್ತಕ್ಕಂಥದ್ದನ್ನಾದರೂ ನೋಡ್ಬೋದಲ್ವಾ. ಫೇಟ್ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಲಿಖಿತ ಅದು ಪ್ರತಿಶತ ಇದ್ದೇ ಇರ್ತದೆ. ಇವರ ವೈವಾಹಿಕ ಜೀವನ ಚೆನ್ನಾಗಿರಬೇಕು, ಇವರ ಕರ್ಮಾನುಪಾಲವಾಗಿ ಈ ಸಮಸ್ಯೆಗಳಿರ್ತದೆ. ಇದಕ್ಕೆ ಹೇಗೆ ಅವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ, ಯಾವೊಂದು ರೀತಿಯಲ್ಲಿ ಇರಬೇಕಾಗುತ್ತೆ. ಇದ್ದಾಗ ಈ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ. ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಇದನ್ನು ಮಾಡ್ಕೊಳ್ಳಿ ಹೋಗುತ್ತೆ ಅಂತ ನೆವರ್ ಐ ಕಾಂಟ್ ಸೇ. ಸಾಧ್ಯ ಇಲ್ಲ. ಉಪಶಮನವಾಗ್ತದೆ. ಅದು ಬದುಕತಕ್ಕಂಥ ಪ್ಯಾಟ್ರನ್, ಲೈಫ್ ಪ್ಯಾಟ್ರನ್ ಚೇಂಜ್ ಮಾಡ್ಕೋಬೋದು. ಅದರ್ವೈಸ್ ಏನೂ ಆಗೋದಿಲ್ಲ. ನೋಡಿ, ಮೃಗಶಿರ ನಕ್ಷತ್ರಕ್ಕೆ ಅಧಿಪತಿ ಆಗಿರ್ತಕ್ಕಂಥದ್ದು ಕುಜ, ಮಹಾನಕ್ಷತ್ರ. ಈ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಗಂಡು ಅಥವಾ ಹೆಣ್ಣು ಯಾರಾದರೂ ಆಗಿರ್ಬೋದು, ಇಲ್ಲ ಮದುವೆ ಆಗ್ತಕ್ಕಂಥದ್ದು ತಡ ಅಥವಾ ವೈವಾಹಿಕ ಜೀವನ ಪ್ರತಿಶತ ಸಮಸ್ಯೆ. ಯಾಕೆ? ಕುಜನ ನಕ್ಷತ್ರ. ಏನು ಸಮಸ್ಯೆ ಕಾಡ್ಬೋದು? ಕುಜ ದೋಷ ಕಾಡುತ್ತಾ? ಶುಕ್ರನ ದೋಷ ಕಾಡ್ತದ? ಗುರುವಿನ ದೋಷ ಕಾಡುತ್ತಾ? ಅಫ್ಕೋರ್ಸ್ ಗುರುವಿನ ದೋಷ ಕಾಡ್ತದೆ. ಯಾರು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ನೋಡ್ಕೊಂಡು ಬನ್ನಿ. ಹೆಂಡತಿಗೆ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಗಂಡ ಸಪೋರ್ಟ್ ಮಾಡೋದಿಲ್ಲ, ನೆವರ್. ಸರಿಯಾಗಿ ಸ್ಪಂದನೆಯನ್ನು ಮಾಡೋದಿಲ್ಲ, ಅವರ ಆಸೆ ಆಕಾಂಕ್ಷೆಗಳಿಗೆ ಬೆಲೆ ಕೊಡೋದಿಲ್ಲ. ಇಲ್ಲಿ ಸಮಸ್ಯೆಗಳು ಉಲ್ಬಣವಾಗ್ತದೆ. ಇಲ್ಲಿ ಪ್ರತಿಶತ ವೈವಾಹಿಕ ಜೀವನ ಸಮಸ್ಯೆ ಬರುತ್ತೆ. ಅದೇ ಗಂಡುಗಿದ್ದು ಮೃಗಶಿರ ನಕ್ಷತ್ರ ಗಂಡು, ಎಣ್ಣೆ ಯಾವುದೋ ಒಂದು ನಕ್ಷತ್ರದಲ್ಲಿತ್ತು ಅಂದಾಗ ಅದೇ ಸ್ತ್ರೀ ಪುರುಷನಿಗೆ ಸಪೋರ್ಟ್ ಮಾಡೋದಿಲ್ಲ. ಇದು ಮ್ಯಾಕ್ಸಿಮಮ್ ಮಿರರ್ ಕಣ್ಣಂಗೆ ಕಾಣ್ತಾ ಇರ್ತದೆ. ಇದು ಮ್ಯಾಕ್ಸಿಮಮ್ ಸತ್ಯ. ಈ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗುರುವಿನ ದೋಷ ಇರುತ್ತದೆ. ಗುರುದೋಷ ಇರೋದ್ರಿಂದ ಅವರ ವೈವಾಹಿಕ ಜೀವನ ಸಮಸ್ಯೆ ಇರ್ತದೆ. ಅಥವಾ ಪ್ರತಿಶತ ದೂರ ಆಗ್ಬೋದು, ಅಥವಾ ಕೆಲವೊಂದು ಬಾರಿ ಮರಣ ಹೊಂದಬಹುದು, ಅಥವಾ ಸಂಗಾತಿ ಇದ್ದರೂ ಇಲ್ದಂಗೆ ಬದುಕ್ಬೋದು. ಇದು ಪ್ರತಿಶತ ಶತಸಿದ್ಧ. ನಾನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ? ಅನೇಕ ರೀತಿಯಲ್ಲಿ ಇದ್ದಾವೆ, ಇಲ್ಲ ಅಂತಲ್ಲ. ಪ್ರತಿಶತ ಮ್ಯಾಕ್ಸಿಮಮ್
ಕೆಲವೊಬ್ಬೊಬ್ಬರಿಗೆ ಜಾತಕ ಸ್ಟ್ರಾಂಗ್ ಇದ್ದು ಕರ್ಮಫಲ ಚೆನ್ನಾಗಿದ್ದರೆ ಓಕೆ, ಅಫ್ಕೋರ್ಸ್ ಗುಡ್, ಖಂಡಿತ ಚೆನ್ನಾಗಿರ್ತದೆ. ಇಲ್ಲ ಚೆನ್ನಾಗಿಲ್ವೋ, ನವಾಂಶದಲ್ಲೂ ಕೆಟ್ಟೋಗಿದೆಯಾ ನೋಡ್ಕೋಬೇಕಾಗುತ್ತೆ. ನವಾಂಶದಲ್ಲೂ ಸಪ್ತಮದಲ್ಲಿ ಕೊರತೆಗಳಿದ್ದಾಗ, ವೈವಾಹಿಕ ಜೀವನ ಸಪ್ತಮ ಸ್ಥಾನದ ಅಧಿಪತಿ ಅಷ್ಟಮ ಸ್ಥಾನದಲ್ಲೋ ಅಥವಾ ದ್ವಾದಶ ಭಾವದಲ್ಲೋ ಷಷ್ಠ ಭಾವದಲ್ಲೋ ಕ್ರೂರಗ್ರಹಗಳ ಸಂಯೋಗವಿದ್ದಾಗ ಅಲ್ಲೂ ಸಮಸ್ಯೆಗಳು ಶತಸಿದ್ಧ. ಹಾಗಾದರೆ ಪರಿಹಾರಾರ್ಥವೇನು ನೋಡಿ. ಯಾರು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಡೋಂಟ್ ಮಿಸ್ ದಿಸ್ ವಿಡಿಯೋ, ಮ್ಯಾಕ್ಸಿಮಮ್ ವಿಡಿಯೋ ಮಿಸ್ ಮಾಡಿಬಿಡಿ. ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ವ್ರತವನ್ನು ಹೇಳ್ತೇನೆ. ಈ ವ್ರತವನ್ನು ಖಂಡಿತವಾಗಿ ಮಾಡಿ. ಯಾರು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಗುರುವಿನ ಆರಾಧನೆಯನ್ನು ಮ್ಯಾಕ್ಸಿಮಮ್ ಮಾಡಿ. ಯಾವ ರೀತಿ ಮಾಡಬೇಕು ನೋಡಿ, ಸಾಧ್ಯವಾದರೆ ನೀವು ರಾಘವೇಂದ್ರರ ಭಕ್ತರಾಗಿದ್ದಲ್ಲಿ ಅಥವಾ ಶಿರ್ಡಿ ಸಾಯಿ ಸ್ವಾಮಿ ಭಕ್ತರಾಗಿದ್ದಲ್ಲಿ, ದತ್ತಾತ್ರೇಯರ ಭಕ್ತರಾಗಿದ್ದಲ್ಲಿ, ಗುರುತತ್ವ ಇರ್ತಕ್ಕಂಥ ದೇವರಗಳ ಒಂದು ಆರಾಧ್ಯ ದೈವರಾಗಿದ್ದಲ್ಲಿ, ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ಗುರುವಾರ ದಿನ ಉಪವಾಸ ಇರ್ತಕ್ಕಂಥ ಕೆಲಸವನ್ನು ಮಾಡಿ. ಹಾಗೆ ಸ್ವಾಮಿ ರಾಘವೇಂದ್ರ ಸ್ವಾಮಿ ಅವ್ರಿಗೆ ನೀವು ಷೋಡಶೋಪಚಾರ ಪೂಜೆ, ದತ್ತಾತ್ರೇಯ ಎಕ್ಸೆಟ್ರಾ, ನಿಮ್ಮ ಯಾವುದು ಇಷ್ಟ ದೇವತೆ ಗುರುತತ್ವ ಇರಬೇಕು. ಮುಂಜಾನೆ ಸರಿಸುಮಾರು 4:30ರಿಂದ 6 ಗಂಟೆ ಒಳಗಡೆ ಬೇಗ ಎದ್ದು ಸ್ನಾನವಂಧ್ಯಾದಿಗಳನ್ನು ಮಾಡಿಕೊಂಡು ಪೂಜೆ ಮಾಡ್ತಕ್ಕಂಥದ್ದನ್ನು ಮಾಡಿ, ಅಕ್ಷತೆಯಿಂದ ಅಷ್ಟೋತ್ತರವನ್ನು ಮಾಡಿ, ಕೆಂಪು ಅಕ್ಷತೆಯಿಂದ ರಾಯರಾಗಿದ್ದಲ್ಲಿ ನೈವೇದ್ಯವನ್ನು ಮಾಡಿ, ಹಾಗೆ ಕೊನೆಯಲ್ಲಿ ತುಪ್ಪದ ಆರತಿಯನ್ನು ಮಾಡಿ ನೀವು ಸಂಕಲ್ಪ ಸಹಿತವಾಗಿ ನಿಮ್ಮ ಪೂಜೆಯನ್ನು ಸಾಂಗವಾಗಿ ನೆರವೇರಿಸಿ. ಗುರುತತ್ವ ಇರಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್. ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ, ಗುರುವಿನ ದೋಷ ನಿವಾರಣೆ ಆಗ್ತದೆ. ಯಾವಾಗಾದರೂ ಸಂದರ್ಭಗಳಲ್ಲಿ ಗುರುವಾರಗಳಂದು ಗುರುವಾರ ಹಳದಿ ವಸ್ತ್ರದಾನವನ್ನು ಮಾಡಿ ವೃದ್ಧಾಶ್ರಮಗಳಿಗೆ. ಇದು ಯಾವಾಗಾದರೂ ಒಮ್ಮೊಮ್ಮೆ ಮಾಡ್ತಾ ಬನ್ನಿ. ನಿಮ್ಮ ಪ್ರತಿ ವರ್ಷಕ್ಕೆ 3ರಿಂದ 4 ಬಾರಿ ಮುಖ್ಯವಾಗಿ ಈ ಕೆಲಸವನ್ನು ಮಾಡಿ. ಮ್ಯಾಕ್ಸಿಮಮ್ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ. ಆಗಿಂದಾಗೆ ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನು ದಾನ ಮಾಡ್ತಕ್ಕಂಥದ್ದು, ವೃದ್ಧಾಶ್ರಮಗಳಿಗೆ, ಅನಾಥಾಶ್ರಮಗಳಿಗೆ ಕಡಲೆಕಾಳು ಪದಾರ್ಥ ಇವೆಲ್ಲವನ್ನು ಮಾಡಿ. ಓಂ ಬ್ರಹ್ಮಸ್ಪತಯೇ ನಮಃ, ಓಂ ಬ್ರಹ್ಮಸ್ಪತಯೇ ನಮಃ ಮಂತ್ರವನ್ನು ಜಪವನ್ನು ಮಾಡಿ. ಪ್ರತಿ ದಿವಸ 108 ಬಾರಿ ಉತ್ತರಾಭಿಮುಖವಾಗಿ ಕೂತು ಗುರುವಿನ ಮಂತ್ರವನ್ನು ಜಪವನ್ನು ಮಾಡಿ. ಅಥವಾ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಗುರು ಬೀಜಾಕ್ಷರಿಯ ಮಂತ್ರ. ಗುರುದೋಷ ನಿವಾರಣೆಗೆ ಏಕೈಕವಾಗಿರ್ತಕ್ಕಂಥ ಮಂತ್ರ. ಇದನ್ನು ಜಾತಕದಲ್ಲಿ ಸರಿಯಾಗಿ ಪರಾಮರ್ಶಿಸಿಕೊಂಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಆರಿದ್ರಾ ನಕ್ಷತ್ರ. ಪ್ರತಿಶತ 80% ಆರಿದ್ರಾ ನಕ್ಷತ್ರದಲ್ಲಿರ್ತಕ್ಕಂಥ ಸ್ತ್ರೀ ಪುರುಷ ಯಾರೇ ಆಗಿದ್ದರೂ ಇಲ್ಲಿ ಮ್ಯಾಕ್ಸಿಮಮ್ ಒಂದಲ್ಲ ಒಂದು ಕಾರಣಾಂತರಗಳಿಂದ ಅವರ ವೈವಾಹಿಕ ಜೀವನ ಸಮಸ್ಯೆ ಇದ್ದೇ ಇರ್ತದೆ. ಸ್ತ್ರೀ ಪುರುಷ ಯಾರಿಗಾದರೂ ಇರಲಿ, ಅವರ ವೈವಾಹಿಕ ಜೀವನ ಹಲವಾರು ವರ್ಷಗಳ ಕಾಲ ಸಪರೇಷನ್ಸಲ್ಲಿರುತ್ತೆ. ಕೆಲವೊಂದು ಡಿವೋರ್ಸ್ ಆಗ್ತದೆ, ಕೆಲವೊಂದು ಗಂಡ ಹೆಂಡತಿ ಇದ್ದರೂ, ಹೆಂಡತಿ ಗಂಡ ಇದ್ದರೂ ಬಿಟ್ಟು ಬದುಕ್ತಕ್ಕಂಥ ಅನಿವಾರ್ಯತೆಗಳು ಶತಸಿದ್ಧ. ಮ್ಯಾಕ್ಸಿಮಮ್ ನಾನು ಹೇಳ್ತಾ ಇದ್ದೀನಲ್ವಾ, ಪ್ರತಿಶತ 85% ಕೂಡ ಇದೇ ಥರ ಇರ್ತದೆ. ಯಾಕೆ? ರೀಸನ್ ಫಾರ್ ದಿಸ್. ಆರಿದ್ರಾ ನಕ್ಷತ್ರ ಶಿವನ ಕಣ್ಣೀರು. ಏನು ದೋಷ ಇರ್ತದೆ? ಏನು ದೋಷ ಇರ್ತದೆ? ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಆರಿದ್ರಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಕ್ರನ ದೋಷದಿಂದ ವರ ವೈವಾಹಿಕ ಜೀವನ ಪ್ರತಿಶತ ಚೆನ್ನಾಗಿರಲ್ಲ. ಮೇಲ್ನೋಟಕ್ಕೆ ಸಖತ್ತಾಗಿ ಕಾಣ್ಬೋದು, ಬಟ್ ಒಳಗಡೆ 100% ತುಂಬ ಟಫ್ ಇರ್ತದೆ. ಕೆಲವರು ಹೇಳ್ಕೊಬೋದು, ಕೆಲವರು ಹೇಳ್ಕೊಳ್ದಲೇ ಇರ್ಬೋದು. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದಕ್ಕೆ ಅಟ್ಲೀಸ್ಟ್ ನಾವೀಗ ಆರಿದ್ರಾ ನಕ್ಷತ್ರದಲ್ಲಿ ಹುಟ್ಟಿದ್ದೀವಿ, ಮಕ್ಕಳೇ ಆಗಿರ್ಬೋದು, ಗುರುಗಳೇ ಇದ್ದಾರೆ,
ಈಗಲಿಂದ ಒಂದು ಸರಳ ಪರಿಹಾರ, ಒಂದು ಮನೆಯಲ್ಲಿ ಮರ್ಕ್ಯುರಿ ಲಿಂಗವನ್ನು ಸ್ಥಾಪನೆಯನ್ನು ಮಾಡಿಕೊಳ್ಳಿ. ಮರ್ಕ್ಯುರಿ ಲಿಂಗ ಅಂದರೆ ಪಾದರಸದ ಶಿವಲಿಂಗ ಪ್ರತಿಷ್ಠಾಪನೆ ಅಂದರೆ ಸ್ಥಾಪನೆ ಇಟ್ಕೊಂಡು ಪ್ರತಿ ದಿವಸ ಜಲಾಭಿಷೇಕವನ್ನು ಮಾಡಿ. ಕೇವಲ 11 ಲೋಟದಲ್ಲಿ ನೀರನ್ನು ಇಟ್ಕೊಳ್ಳಿ. ಶಿವನ ಮಂತ್ರ ಬರುತ್ತಾ ಅಥವಾ ತ್ರಯಂಬಕ ಮಂತ್ರ, ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋಂ ರಕ್ಷಿ ಯಮಾಮೃತಾತ್. ತ್ರಯಂಬಕ ಮಂತ್ರವನ್ನಾದರೂ ಹೇಳಿ. ಶಿವನ ಮಂತ್ರ ಓಂ ನಮಃ ಶಿವಾಯ, ಶಿವಾಯ ಓಂ, ಓಂ ನಮಃ ಶಿವಾಯ, ಶಿವಾಯ ಓಂ, ಓಂ ನಮಃ ಶಿವಾಯ, ಶಿವಾಯ ಓಂ ಮಂತ್ರವನ್ನು ಪಠಿಸಿ. ಜಲಾಭಿಷೇಕವನ್ನು ಮಾಡಿಸಿ. ಪ್ರತಿ ದಿವಸ ಷೋಡಶೋಪಚಾರ ಪೂಜೆಯನ್ನು ಮಾಡಿ. ಜಲಾಭಿಷೇಕ. ಹಾಗೇ ಆರಿದ್ರಾ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಇನ್ನೊಂದು ಏನಾದರೂ ಹತ್ತಿರದಲ್ಲಿ ಯಾವುದಾದ್ರೂ ದೇವಸ್ಥಾನಗಳಿಲ್ದರೆ, ದಾಸೋಹ ಆಗ್ತಿದೆ ಅಥವಾ ಯಾವುದೋ ಅದು ಬರಡೋರ ಮದುವೆಗೆ ಏನೋ ಸಹಾಯಾರ್ಥವಾಗಿ ಕೇಳಿದರು, ಅಥವಾ ನಿಮ್ಮೂರಲ್ಲಿ ಏನೋ ಫಂಕ್ಷನ್ ಇತ್ತು, ಯಾವುದೋ ಆದರೂ ಇಲ್ಲ ಅಂದರೆ ಅನಾಥಾಶ್ರಮಗಳಿಗಾದರೂ ಆಗಿರ್ಬೋದು, 2 ತಿಂಗಳಿಗೋ 3 ತಿಂಗಳಿಗೋ ಕೇವಲ ನೀರನ್ನು ಸ್ಪಾನ್ಸರ್ ಮಾಡಿ, ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಆ ಕಣ್ಣೀರನ್ನು ಧಾರೆ ಕೊಡ್ತಕ್ಕಂಥ ಕೆಲಸ, ನೀರು ದಾನವನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಹಾಗೇ ದುರ್ಗಾರಾಧನೆ ಬಹಳ ಮುಖ್ಯವಾಗಿ ಮಾಡಬೇಕಾಗ್ತದೆ. ಆಗಿಂದಾಗೆ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಇರುವೆಗೂಡಿಗೆ ಸಕ್ಕರೆಯನ್ನು ಪ್ರತಿ ದಿವಸ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಸಾಧ್ಯವಾದರೆ ಕೊರಳಲ್ಲಿ ಬಗಳಾಮುಖಿ ತಾಯಿಯ ಯಂತ್ರವನ್ನು ಹಾಕ್ಕೊಳ್ಳಿ, ಅಥವಾ ಮನೆಯಲ್ಲಾದರೂ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಳಿ. ಬಗಳಾಮುಖಿ ಪಾರ್ವತಿಯ ಯಂತ್ರ, ಬಗಳಾಮುಖಿ ತಾಯಿಯ ಆರಾಧನೆಯನ್ನು ಮಾಡಿ. ಓಂ ರೀಂ ಬಗಳಾಮುಖಿ ಸರ್ವದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಂಭಯ ಜಿಹ್ವಾಂ ಕೀಲಯ ದುಷ್ಟಬುದ್ಧಿ ವಿನಾಶಾಯ ರೀಂ ಓಂ ಸ್ವಾಹ ಮಂತ್ರ ಜಪವನ್ನು ಯಂತ್ರದ ಮೂಲಕ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗೆ ಒಂದಷ್ಟು ಪರಿಹಾರಗಳು ಸಿಗ್ತದೆ. ಆರಿದ್ರಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ದೋಷ ಪರಿಹಾರಾರ್ಥವಾಗಿ ಯಂತ್ರ ಸ್ಥಾಪನೆ, ಮಂತ್ರ ಪಠಣೆ, ನೀರು ದಾನವನ್ನು ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಮಾಡಿದ್ರೆ 50% ನಿಮ್ಮ ವೈವಾಹಿಕ ಜೀವನ ತಕ್ಕ ಮಟ್ಟಿಗೆ ಶುದ್ಧತೆ ಇರುತ್ತೆ. ಇಲ್ಲಾಂದರೆ ಖಂಡಿತವಾಗಿ ಇದರಿಂದ ಕಣ್ಣೀರಿನ ಧಾರೆ ಇದ್ದೇ ಇರ್ತಕ್ಕಂಥದ್ದು ಇರ್ತದೆ. ಅನೇಕ ರೀತಿಯಾದಂಥ ಜಾತಕಗಳ ಪರಿಶೀಲನೆಗೋಸ್ಕರ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.